ಅಡ್ವೊಕೇಟ್ ನವಾಜ್ ಶರೀಫ್ ಅಂತ ಹೇಳಿ ಲೀಗಲ್ ಟೀಮಿದ್ದು ಲೀಗಲ್ ಅಡ್ವೈಸರ್ ಇದ್ದೀನಿ. ನಿನ್ನೆ ಮೊನ್ನೆ ದಿನ ಸೋಷಿಯಲ್ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಮತ್ತು ವಾರ್ತಾ ಪ್ರಸಾರ ಮಾಧ್ಯಮದಲ್ಲಿ ನಮ್ಮ ವಕೀಲರು ಮಿತ್ರರು, ಪುಟ್ಟೇಗೌಡರು ಮತ್ತು ಸಾಮಾಜಿಕ ಹೋರಾಟಗಾರರು ನಮ್ಮ ಮಿತ್ರರು ಆಗಿದ್ದಂಥವರು ಅವರು ಡ್ರೀಮ್ ಡೀಲ್ ಕಂಪನಿಯ ವಹಿವಾಟುಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಚರ್ಚೆಗಳನ್ನು ಆಹ್ವಾನ ಮಾಡಿದರು. ಅದೇ ರೀತಿಯಲ್ಲಿ ಇಲ್ಲಿಯ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಫಿರ್ಯಾದಿಯನ್ನು ಸಲ್ಲಿಸಿದರು. ಇಂತಹ ಡಾಕ್ಯುಮೆಂಟ್ಗಳನ್ನು ಇಲ್ಲದೆ ಕಂಪನಿ ಕಾರ್ಯಾಚರಿಸುತ್ತಿದೆಯಾ ಅನ್ನುವಂಥ ಒಂದು ಅನುಮಾನವನ್ನು ಎತ್ತಿದರು. ಆದರೆ ಪುಟ್ಟೇಗೌಡರ ಜೊತೆಲಿ ನಾವು ಕೂಡ ಮಾತಾಡಿದ್ದೀವಿ. ನಮ್ಮ ಕಾನೂನು ತಂಡ ಸಂಪೂರ್ಣವಾಗಿ ಲೀಗಲ್ ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡೋಕ್ಕೆ ಅವರಿಗೆ ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ನಿನ್ನೆ ದಿನ ಶನಿವಾರ ನಮಗೆ ಒಂದು ನೋಟಿಸನ್ನು ಇಶ್ಯೂ ಮಾಡಿದರು ಪೊಲೀಸರು. ಇಂತಹ ದಾಖಲೆಗಳನ್ನು ಕೇಳಲ್ಪಟ್ಟಿದೆ, ಅದಕ್ಕೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಕಂಪನಿಯು ರನ್ ಮಾಡುವಂತಹ ವಿಧಾನಗಳ ಬಗ್ಗೆ ಇರುವಂತಹ ಅಧಿಕೃತ ದಾಖಲೆಗಳು ಏನಾದರೂ ಇದ್ದರೆ ಅದನ್ನು ಸಬ್ಮಿಟ್ ಮಾಡಲಿಕ್ಕೆ ನಮಗೆ ನೋಟಿಸನ್ನು ನೀಡಿ ಇವತ್ತು 11 ಗಂಟೆಗೆ ಬರಲಿಕ್ಕೆ ಹೇಳಿದರು. ಇವತ್ತು ಅಂತ ಹೇಳಿದರೆ ಸೋಮವಾರ 27ನೇ ತಾರೀಕು. ಸೊ ಸರಿಯಾಗಿ ಇವತ್ತು ಸೋಮವಾರ 27ನೇ ತಾರೀಕು ನಾವು ಮತ್ತು ಇಲ್ಲಿಯ ಪ್ರಮೋಟರ್ ಆಗಿರುವಂಥವರು, ಇಲ್ಲಿ ಬ್ರಾಂಚ್ ಇದೆ, ಅಲ್ಲಿಯ ನಿರ್ವಾಹಕರು ಕೂಡ ಅವರನ್ನು ನೋಟಿಸ್ ಕೊಟ್ಟು ಕರೆಸಲಾಗಿತ್ತು. ನಮ್ಮ ಡ್ರೀಮ್ ಡೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಡ್ರೀಮ್ ಡೀಲ್ ಗ್ರೂಪ್ಸ್ ಯಾವ ರೀತಿ ಕಾರ್ಯಾಚರಿಸ್ತಾ ಇದೆ, ಯಾವ ವಿಧಾನವನ್ನು ಅನುಸರಿಸ್ತಾ ಇದೆ, ಆ ವಿಧಾನಗಳಿಗೆ ಕಾನೂನಾತ್ಮಕವಾಗಿಯೂ ಮತ್ತು ಇತರ ಇಲಾಖೆಗಳಿಂದ ಯಾವ ರೀತಿಯ ಪರವಾನಗಿಗಳು ರಾಜ್ಯದಲ್ಲಿಯೂ ಹೊರ ರಾಜ್ಯದಲ್ಲಿಯೂ ಬೇಕು ಅನ್ನುವಂಥದ್ದನ್ನು ಮತ್ತು ಆ ರೀತಿಯ ದಾಖಲೆಗಳು ನಮ್ಮ ಬಳಿ ಯಾವುದೆಲ್ಲ ಇದೆ ಅನ್ನುವಂತಹ ಮಾಹಿತಿಯನ್ನು ಪೊಲೀಸ್ ಠಾಣೆಯ ಮೂಲಕ ನಾವು ಸಲ್ಲಿಕೆ ಮಾಡಿದ್ದೇವೆ. ಈಗಾಗಲೇ ಇಂತಹ ದಾಖಲೆಗಳು ಮತ್ತು ಇಂತಹ ವಿಚಾರಗಳು ಮಡಿಕೇರಿ ಮೂಲದಲ್ಲಿ ಆದಂತಹ ಒಂದು FIRನಿಂದಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ದಾಖಲಾಗಿದೆ. ಅದೇ ರೀತಿಯಾಗಿ ಡೆಲ್ಲಿಯಿಂದ ಕೂಡ ನಮಗೆ ಲೀಗಲ್ ಒಪಿನಿಯನ್ ಅನ್ನು ಸುಪ್ರೀಂ ಕೋರ್ಟ್ ವಕೀಲರ ಮೂಲಕ ನಾವು ಅದನ್ನು ವೆರಿಫೈ ಮಾಡಿ ಪಡೆದುಕೊಂಡಿದ್ದೇವೆ. ಆದಾಗ್ಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅದು ಸಹಜವಾಗಿಯೂ ಕೂಡ ಚರ್ಚೆಗೆ ಆಸ್ಪದವನ್ನು ನೀಡಿತ್ತು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಮಟ್ಟದ ಕಂಪನಿಯ ಟ್ರೇಡ್ ಸೀಕ್ರೆಟ್ ಇರ್ಬೋದು, ಅದರ ದಾಖಲೆಗಳನ್ನು ನಾವು ಬಿಡುಗಡೆಗೊಳಿಸುವುದು ಅದಷ್ಟು ಸರಿಯಾದ ವಿಧಾನವಲ್ಲ. ಎಲ್ಲಿ ನಮಗೆ ನ್ಯಾಯಯುತವಾಗಿ ನೋಟಿಸನ್ನು ನೀಡಿ ಅದರ ದಾಖಲೆಗಳನ್ನು ಪರಿಶೀಲನೆಗೆ ಕರೆಯುತ್ತಾರೆ ಅಥವಾ ಕೇಳುತ್ತಾರೆ, ಅಲ್ಲಿ ಖಂಡಿತವಾಗಿಯೂ ಕೂಡ ಯಾವ ಸಮಯದಲ್ಲಿ ಅವರು ಕರೀತಾರೆ ಆ ಸಮಯಕ್ಕೆ ಮುಂಚಿತವಾಗಿ ಅದನ್ನು ಸಲ್ಲಿಕೆ ಮಾಡುವಂತಹ ಎಲ್ಲ ಸಂಪೂರ್ಣ ದಾಖಲೆಗಳು ಡ್ರೀಮ್ ಡೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಇದೆ. ಆದ ಕಾರಣ ಇವತ್ತು ನಾವು ಮತ್ತು ಇಲ್ಲಿಯ ಸಂಸ್ಥೆಯ ಕಾರ್ಯನಿರ್ವಾಹಕರಾಗಿದ್ದಂತಹ ಸಂತೋಷ್ ಅವರು ಬಂದು ಸಲ್ಲಿಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ಮಾಹಿತಿಯನ್ನು ನಮ್ಮ ಮಿತ್ರ ವಕೀಲರಾಗಿರುವಂತಹ ಪುಟ್ಟೇಗೌಡರಿಗೂ ಮತ್ತು ಇತರ ಸಾಮಾಜಿಕ ಹೋರಾಟಗಾರರಿಗೂ ತಲುಪಿಸಿದ್ದೇವೆ. ಅವರು ಕೂಡ ಈ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಪರಿಶೀಲನೆಗೆ ಗಣನೆಗೆ ತೆಗೆದುಕೊಳ್ಳುವಂತಹ ಭರವಸೆಯನ್ನು ನೀಡಿ ಆ ಬಗ್ಗೆ ಅವರು ಏನು ಆಕ್ಷನ್ ಮಾಡಬೇಕು ಅಥವಾ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇದುವರೆಗೆ ಏನು ಸಾಮಾಜಿಕ ಜಾಲತಾಣದಿರ್ಬೋದು, ಯೂಟ್ಯೂಬ್ ಮಾಧ್ಯಮ ಇರ್ಬೋದು, TV ಪ್ರಸಾರ ಮಾಧ್ಯಮದಲ್ಲಿರ್ಬೋದು, ಅಲ್ಲಿ ಯಾವುದು ಕೂಡ ಪ್ರಸಾರ ಮಾಡಬಾರದು ಅನ್ನುವ ರೀತಿಯ ಒಂದು ಬೆಂಗಳೂರಿನ ಸಿವಿಲ್ ನ್ಯಾಯಾಲಯದಿಂದ ನಮಗೆ ಸ್ಟೇ ಆರ್ಡರ್, ಇಂಜೆಕ್ಷನ್ ಆರ್ಡರ್ ಇರೋದರಿಂದಾಗಿ ಅದರ ಉಲ್ಲಂಘನೆ ಆಗಿದೆ. ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಅವರ ವಿರುದ್ಧವಾಗಲಿ ಮತ್ತು ಆ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು ಅನ್ನೋಂಥ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಕೂಡ ಮತ್ತು ರಾಮನಗರ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ದೂರನ್ನು ಕೂಡ ನಾವು ಸಂಸ್ಥೆಯ ವತಿಯಿಂದ ದಾಖಲು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಡ್ರೀಮ್ ಡೀಲ್ ಸಂಸ್ಥೆಯು ಲೀಗಲ್ ಆಗಿ ಕಾರ್ಯಾಚರಿಸ್ತಾ ಇದ್ದು ಅದು ಯಾವುದೋ ಒಂದು ತಪ್ಪು ಮಾಹಿತಿಯಿಂದಲೋ ಅಥವಾ ಇತರ ಕುಮ್ಮಕ್ಕಿನಿಂದಲೋ ಬಂದಿರುವಂತಹ ಈ ಮಾಹಿತಿ ಅಪಪ್ರಚಾರಗಳೇನಿದೆ ಅದಕ್ಕೆಲ್ಲ ತೆರೆ ಎಳಿಬೇಕು ಅಂತೇಳಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲದ ಪಕ್ಷದಲ್ಲಿ ಅದರ ವಿರುದ್ಧ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳುತ್ತೇವೆ ಅನ್ನುವಂತಹ ಒಂದು ತೀರ್ಮಾನವನ್ನು ಕಂಪನಿ ರೆಸಲ್ಯೂಷನ್ನಲ್ಲಿ ತೆಗೆದುಕೊಂಡಿದ್ದೇವೆ. ಆದಾಗ್ಯೂ ಕೂಡ ರಾಮನಗರದಲ್ಲಿ ಇವತ್ತು ಕಂಪನಿ ಎಲ್ಲ ಕಾರ್ಯಚಟುವಟಿಕೆಗಳು ಅವತ್ತಿನಿಂದಲೂ ನಡೀತಾ ಇದೆ. ರಾಜ್ಯ ವ್ಯಾಪ್ತಿಯೂ ಕೂಡ ಈ ರೀತಿಯಾಗಿ ಸುಂದರವಾಗಿ ನಡೀತಾ ಇದೆ. ಹಲವಾರು ಜನರಿಗೆ ಕೆಲಸ ಕಾರ್ಯಗಳನ್ನು ನೀಡುತ್ತಾ ಒಂದು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ನೀಡುತ್ತಾ ಬಂದಿದೆ. ಹಾಗಾಗಿ ಯಾವುದೇ ಕಾನೂನಿನ ತೊಡಕು ಇಲ್ಲದೆ ಸಂಸ್ಥೆ ಮುನ್ನುಗ್ಗುತ್ತದೆ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಕೂಡ ನಾವು ಸಂಬಂಧಪಟ್ಟವರಿಗೆ ತಿಳಿಸಿದ್ದೇವೆ. ಧನ್ಯವಾದ.